ಎಲ್ಲರಿಗೂ ಕೂಡ ನಮಸ್ಕಾರ ಸ್ನೇಹಿತರೆ. ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇವಾಗ ನೀವೆಲ್ಲರೂ ಕೂಡ ಖುಷಿಯಾಗಿರ್ತೀರಾ, ಯಾಕಂದರೆ ನೆನ್ನೆ ಸಾಕಷ್ಟು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ 17ನೇ ಕಂತಿನ ಹಣ ಜಮೆಯನ್ನು ಮಾಡಿದ್ದಾರೆ. ಇಲ್ಲಿ ಬೆಳಗ್ಗೆ 8 ಗಂಟೆಗೂ ಕೂಡ ಸಾಕಷ್ಟು ಜನಕ್ಕೆ ಹಣ ಬಂದಿದೆ, ಮತ್ತು ಮಧ್ಯಾಹ್ನವೂ ಕೂಡ ಬಂದಿದೆ, ಮತ್ತು ರಾತ್ರಿ 7 ಗಂಟೆಯಲ್ಲೂ ಕೂಡ ಇಷ್ಟೊಂದು ಜನರಿಗೆ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಜಮೆ ಆಗಿರುತ್ತೆ. ಇವಾಗ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಿದ್ರಿ ನೀವು. ಇವಾಗ 18ನೇ ಕಂತಿನ ಹಣ ಒಂದು ಬಿಡುಗಡೆ ಒಂದು ದಿನಾಂಕನ ಒಂದು ಬದಲಾವಣೆಯನ್ನು ಮಾಡಿದ್ದಾರೆ. ಹಾಗಾದರೆ ಇವಾಗ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಯಾವೊಂದು ದಿನಾಂಕಕ್ಕೆ ಬರುತ್ತೆ, ಯಾವಾಗ ಜಮೆ ಆಗುತ್ತೆ, ಯಾವ ರೀತಿ ಜಮೆ ಆಗುತ್ತೆ, ಇದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ಸ್ಗಳಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ನಿಮಗೆ ಕ್ಲಿಯರಾಗಿ ಅರ್ಥ ಆಗಬೇಕಂದ್ರೆ ವಿಡಿಯೋನ ಮುಂದೆ ಸ್ಕಿಪ್ ಮಾಡ್ದಾನೆ ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ, ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಾನೆ ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಬಂದಿಲ್ಲ ಅಂತ ನೀವು ಸಾಕಷ್ಟು ಜನ ಕಂಪ್ಲೇಂಟ್ನ ಮಾಡ್ತಿದ್ರೆ. ಯಾಕೆಂದರೆ ರಾಜ್ಯ ಸರ್ಕಾರದವರು ಏನು ಮಾಡಿದೆ ಅಂದರೆ, ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣನ 60% ಜನರಿಗೆ ಮಾತ್ರ ಹಣನ ಜಮೆ ಮಾಡಿ 40% ಜನರಿಗೆ ಹಣನ ಜಮೆ ಮಾಡಿರಲಿಲ್ಲ. ಮತ್ತು ನೀವು ನಮ್ಮ ಚಾನಲ್ನ ರೆಗ್ಯುಲರಾಗಿ ಫಾಲೋ ಮಾಡ್ತಾ ಇರ ಅಂದರೆ, ಪ್ರತಿಯೊಂದು ವಿಡಿಯೋನೂ ಕೂಡ ಕ್ಲಿಕ್ ಮಾಡಿ ನೋಡ್ತಾ ಇರ ಅಂದರೆ, ಆಗಲೇ ನಮ್ಮ ಚಾನಲ್ ನಿಮಗೆ ತಿಳಿಸ್ಕೊಟ್ಟಿದ್ವಿ. ಇಲ್ಲಿ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ ಬಂದ್ಬಿಟ್ಟು ಈ ತಿಂಗಳು ಕೊನೆಯಷ್ಟರಲ್ಲಿ ಯಾರಿಗಾರಿಗೆ ಹಣ ಬಂದಿರಲ್ಲ ಅವ್ರಿಗೆಲ್ಲರಿಗೂ ಕೂಡ ಹಣ ಬರುತ್ತೆ, ಹಣ ಜಮೆ ಆಗುತ್ತೆ ಅಂತ. ಸೇಮ್ ನಿಮ್ಗೆ ಅದೇ ರೀತಿ ನಿಮಗೆ ನೆನ್ನೆಯಿಂದನೂ ಕೂಡ ಸಾಕಷ್ಟು ಜನರಿಗೆ ಯಾರಿಗೆ ಹಣ ಬಂದಿರಲ್ಲ ಎಲ್ಲರಿಗೂ ಕೂಡ 2,000 ರೂಪಾಯಿ ಹಣ ಬಂದು ಜಮೆ ಆಗಿದೆ. ನಿಮಗೆ 17ನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಅಂತ ನೀವೇನಾದರೂ ವೆಯ್ಟ್ ಮಾಡ್ತಿದ್ರೆ ಒಂದ್ಸಲಿ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಹಣ ಬಂದು ಜಮೆ ಆಗಿರುತ್ತೆ. ಬಂದಿಲ್ಲ ಅಂದರೆ ಇನ್ನೊಂದು 2 ದಿನ ವೆಯ್ಟ್ ಮಾಡಿ, ನಿಮ್ಮ ಖಾತೆಗೂ ಕೂಡ ಹಣ ಬರುತ್ತೆ. ಯಾಕೆಂದರೆ ಪೆಂಡಿಂಗ್ ಅಮೌಂಟ್ ಎಲ್ಲ ಕೂಡ ಕ್ಲಿಯರ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತಿನ ಹಣ. ಅದಕ್ಕೋಸ್ಕರ ಇವಾಗ ಎಲ್ಲರಿಗೂ ಕೂಡ 17ನೇ ಕಂತಿನ ಹಣ ಬಂದಾಯಿತು ಅಂದರೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಇವಾಗ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಯಾವಾಗ ಬರುತ್ತೆ. ಏನಾದರೂ ಈ ತಿಂಗಳು ನಮಗೆ ಒಂದು ಯುಗಾದಿ ಹಬ್ಬಕ್ಕೆ 2,000 ರೂಪಾಯಿನ ಹಾಕ್ತಾರಾ, ಅಥವಾ ಮುಂದಿನ ತಿಂಗಳು ಬರುತ್ತಾ, ಅಥವಾ ಯಾವ ರೀತಿ ಬರುತ್ತೆ ಅಂತ. ಯಾಕೆಂದರೆ ಇವಾಗ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಏನು ಬರಬೇಕಾಗಿತ್ತಲ್ಲ ಆ ಒಂದು ಡೇಟಲ್ಲಿ ಕೆಲವು ಚೇಂಜಸ್ನ ಮಾಡಿದ್ದಾರೆ. ಹಾಗಾದರೆ ನಿಮಗೆ ಹಣ ಯಾವಾಗ ಬರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಇವಾಗ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ವಿಡಿಯೋನ ಇವಾಗ ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಯಾರು ಕೂಡ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಅಂದರೆ ಯಾವ ತಿಂಗಳ ಹಣ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. 18 ಅಂದರೆ ಜನವರಿ ತಿಂಗಳು ಹಣ. ಇವಾಗ ಜನವರಿ ತಿಂಗಳು ಹಣಕ್ಕೆ ನೀವು ಮಾರ್ಚಲ್ಲಿ ವೆಯ್ಟ್ ಮಾಡೋ ಅಗತ್ಯ ಇರಲಿಲ್ಲ, ಅದನ್ನ ಫೆಬ್ರವರಿ ತಿಂಗಳಲ್ಲೇ ಹಾಕಬೇಕಾಗಿತ್ತು ರಾಜ್ಯ ಸರ್ಕಾರದವರು. ಆದರೆ ಒಂದು 3 ತಿಂಗಳಿಂದ ನಿಮಗೆ ಹಣನ ಹಾಕಿರಲಿಲ್ಲ, ಕೆಲವು ತಾಂತ್ರಿಕ ದೋಷದಿಂದ ಹಣನ ಹಾಕಿರಲಿಲ್ಲ. ಅದರಿಂದ ನಿಮ್ಗೆ ಏನಾಯ್ತು ಅಂದರೆ ಎಲ್ಲ ಹಣನೂ ಕೂಡ ಸ್ವಲ್ಪ ನಿಮಗೆ ಪೆಂಡಿಂಗ್ ಆಯಿತು. ಅದರಿಂದ ನೀವು 18ನೇ ಕಂತಿನ ಹಣಕ್ಕೆ ಮಾರ್ಚಲ್ಲಿ ವೆಯ್ಟ್ ಮಾಡ್ತಾ ಇರ. ಹಾಗಾದರೆ ಇವಾಗ ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಇವಾಗ ನಮಗೆ ಯುಗಾದಿ ಹಬ್ಬಕ್ಕೆ ಬರುತ್ತಾ, ಅಥವಾ ಈ ತಿಂಗಳಲ್ಲೇ ಬರುತ್ತೆ, 2 ದಿನದಲ್ಲಿ ಬರುತ್ತಾ, ಅಥವಾ ಇನ್ನೊಂದು 10 ದಿನ ಆದಮೇಲೆ ಬರುತ್ತಾ, ಯಾವ ರೀತಿ ಬರುತ್ತೆ ಅಂದರೆ ಸಾಕಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ. ಯಾಕೆಂದರೆ ಈ ಒಂದು 18ನೇ ಕಂತಿನ ಹಣ ಬರುತ್ತೆ ಅಂತ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತೀರ. ಮತ್ತು ಪ್ರತಿ ಹಬ್ಬಕ್ಕೂ ಕೂಡ ಇವಾಗ 2,000 ರೂಪಾಯಿನ ಹಾಕ್ತಿದ್ರಲ್ಲ, ಅದೇ ರೀತಿ ಇವಾಗ ಯುಗಾದಿ ಹಬ್ಬಕ್ಕೂ ಕೂಡ ಏನಾದರೂ 2,000 ರೂಪಾಯಿ ಬರುತ್ತಾ, ಅಥವಾ ಯಾವ ರೀತಿಯ ಒಂದು ಹಣ ಬರುತ್ತೆ. ಹಾಗಾದರೆ ಹೊಸ ಡೇಟ್ ಏನು ಬಂದಿದೆ ಈ ಒಂದು ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಬಿಡುಗಡೆ ಆಗಕ್ಕೆ, ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ ಏನೇನು ಬಂದಿದೆ ಅದ್ರ ಬಗ್ಗೆ ತಿಳಿಸ್ಕೊಡೋದಾದರೆ, ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ಏನಿದೆಯಲ್ಲ ಜನವರಿ ತಿಂಗಳದು, ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಿದೆಯಲ್ಲ ಫೆಬ್ರವರಿ ತಿಂಗಳದು 19ನೇ ಕಂತಿನ ಹಣ, ಎರಡೂ ಕೂಡ ನಿಮಗೆ ಒಟ್ಟಿಗೆ ಬರುತ್ತೆ. ಅಂದರೆ 2,000 ರೂಪಾಯಿ ಪ್ಲಸ್ 2,000 ರೂಪಾಯಿ = ನಿಮಗೆ 4,000 ನಿಮ್ಮ ಖಾತೆಗೆ ಬಂದು ಹಣ ಬಂದು ಜಮೆ ಆಗುತ್ತೆ. ಇವಾಗ ನಿಮಗೆ ಬಂದಿರುವಂಥ ಅಪ್ಡೇಟ್ ಪ್ರಕಾರ ಇವಾಗ ಯುಗಾದಿ ಹಬ್ಬ ಏನಿದೆ ಈ ತಿಂಗಳಲ್ಲಿ, ಆ ತಿಂಗಳಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆದು 18ನೇ ಕಂತಿನ ಹಣ ನಿಮ್ಮ ಖಾತೆಗೆ ಬಂದು ಜಮೆ ಆಗಲ್ಲ. ನಿಮಗೆ ಜಸ್ಟ್ ಪೆಂಡಿಂಗ್ ಅಮೌಂಟ್ ಏನಿದೆ ಗೃಹಲಕ್ಷ್ಮಿ ಯೋಜನೆದು 17ನೇ ಕಂತು, ಅದು ಮಾತ್ರ ಒಂದು ಹಬ್ಬದೊಳಗಡೆ ಕ್ಲಿಯರ್ ಮಾಡಿಕೊಡ್ತಾರೆ, ಅದು 2,000 ರೂಪಾಯಿ ಬರುತ್ತೆ. 18ನೇ ಕಂತಿನ ಹಣಕ್ಕೆ ನೀವು ಯಾರ್ಯಾರು ವೆಯ್ಟ್ ಮಾಡ್ತಾ ಇರಾ, ನಿಮ್ಗೆಲ್ಲರಿಗೂ ಕೂಡ ಏನಾಗುತ್ತೆ ಅಂದರೆ ಮುಂದಿನ ತಿಂಗಳು ಅಂದರೆ ಏಪ್ರಿಲ್ 10ನೇ ತಾರೀಕು ಆದಮೇಲೆ ಗೃಹಲಕ್ಷ್ಮಿ ಯೋಜನೆದು 18 ಮತ್ತು 19ನೇ ಕಂತಿನ ಎರಡೂ ಕೂಡ ಬಿಡುಗಡೆಯನ್ನು ಮಾಡ್ತೀವಿ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಮತ್ತು ಈ ಒಂದು ವಿಡಿಯೋನ ಗೃಹಲಕ್ಷ್ಮಿ ಹಣ ಪಡಿತಾ ಇರೋರಿಗೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ